ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವತ್ತೇ ಈ ತಾಳಿ ನನಗೆ ಸಿಗ್ಬೇಕು ಅಂತ ಅಮ್ಮ ಅನ್ಕೊಂಡಿದ್ರು ಅಂತ. ಎಲ್ಲ ವಿಚಿತ್ರವಾಗಿದೆ ಮೇಡಮ್, ಆದರೆ ನೀವೇನು ಚಿಂತೆ ಮಾಡಬೇಡಿ, ಇದನ್ನೆಲ್ಲ ಭೇದಿಸೋಣ. ನಾನು ನಿಮ್ಮ ಜೊತೆ ಇರ್ತೀನಿ. ನೋಡಿದ್ಯಾ ಸುಬ್ಬು, ಈ ತಾಳಿ ವಿಷಯವಾಗಿ ನೀನು ನನ್ನ ಜೊತೆ ನಿಲ್ತೀಯ ಅಂತ ಹೇಳ್ತಾ ಇದೀಯ. ಇದನ್ನೇ ಹೇಳಿದ್ದು, ಇದು ಅಮ್ಮ ನನಗೆ ಕೊಡ್ತಿರೋ ಶಕ್ತಿ ಅಂತ. ಏನೋ ಗೊತ್ತಿಲ್ಲ ಮೇಡಮ್, ನೀವು ತಾಯಿ ಪ್ರೀತಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ. ಅವ್ರ ಬಗ್ಗೆ ಒಂಚೂರು ಗೊತ್ತಾದರೆ ಸಾಕು, ಜೀವನನೇ ಸಾರ್ಥಕ ಅನ್ನೋ ಥರ ಇದ್ದೀರಲ್ವಾ. ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ಮೇಲೂ ನಿಮ್ಮ ಜೊತೆ ಇಲ್ಲ ಅಂದರೆ ನನ್ನ ಮನಸ್ಸಾಕ್ಷಿ ನನ್ನ ಸುಮ್ಮನೆ ಬಿಡಲ್ಲ ಮೇಡಮ್. ನನಗೂ ನಿಮ್ಮ ತಾಯಿ ಬಗ್ಗೆ ತಿಳ್ಕೋಬೇಕು ಅಂತ ತುಂಬ ಕುತೂಹಲ ಇತ್ತು, ಆದರೆ ಯಜಮಾನ್ರನ್ನ ಕೇಳೋಷ್ಟು ಧೈರ್ಯ ಬಂದಿಲ್ಲ ಮೇಡಮ್. ಅಷ್ಟಕ್ಕೂ ನಿಮ್ಮ ತಾಯಿಯವರು ಎಲ್ಲಿದ್ದಾರೆ, ಅವ್ರು ಏನಾದರೂ, ಇದು ಯಾವುದಕ್ಕೂ ಉತ್ತರನೇ ಸಿಗಲಿಲ್ಲ. ಉತ್ತರ ಸಿಗ್ಬೇಕು ಸುಬ್ಬು, ಸಿಕ್ಕೇ ಸಿಗುತ್ತೆ. ಈ ತಾಳಿ ನನ್ನ ಬದುಕಿಗೆ ದೊಡ್ಡ ತಿರುವು ಕೊಟ್ಟಿದೆ. ಈಗಾಗಲೇ ನಿನ್ನ ಜೊತೆ ಸಂಬಂಧ ಕಟ್ಕೊಟ್ಟಿದೆ. ಹಾಗೇನೆ ನನ್ನ ತಾಯಿನ ಹುಡ್ಕಕ್ಕೆ ದಾರಿನೂ ತೋರಿಸ್ಕೊಡುತ್ತೆ. ಸರಿ ಮೇಡಮ್, ನನಗೂ ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ತಾಯಿಯವ್ರಿಗೆ ಏನೂ ಆಗಿಲ್ಲ, ಅವ್ರು ಬದುಕಿದ್ದಾರೆ ಅಂತಲೇ. ಆದರೆ ಅಯ್ಯೋ ಸಾರಿ ಮೇಡಮ್, ಕ್ಷಮಿಸ್ಬಿಡಿ ನನ್ನ. ನಿಮ್ಮ ತಾಯಿಯವ್ರು ಚೆನ್ನಾಗಿರ್ಬೇಕನ್ನೋದೇ ನನಗೂ ಆಸೆ. ಅವ್ರು ಎಲ್ಲೇ ಇದ್ರು, ಹೇಗೆ ಇದ್ರು, ನಾನು ಅವ್ರನ್ನ ಹುಡುಕಿ ನಿಮ್ಮ ಹತ್ರ ಸೇರಿಸ್ತೀನಿ. ಇದನ್ನು ನಾನು ನಿಮ್ಗೆ ಕೊಡ್ತಾ ಇರೋ ಮಾತು. ಥ್ಯಾಂಕ್ ಯು ಸುಬ್ಬು, ಥ್ಯಾಂಕ್ ಯು ಸೋ ಮಚ್. ಅಪ್ಪ ನನಗೆ ನೀನು ನನ್ನ ಮಗಳೇ ಅಲ್ಲ ಅಂದಾಗ ನನಗೆ ಎಷ್ಟು ನೋವಾಗಿತ್ತು. ಈಗ ನೀನು ನನ್ನನ್ನು ಅಮ್ಮನ ಹತ್ರ ಸೇರಿಸ್ತೀನಿ ಅಂದಾಗ ಅಷ್ಟೇ ಸಂತೋಷ ಆಗ್ತಿದೆ ಸುಬ್ಬು. ನಿನ್ನ ಹತ್ರ ನನ್ನ ಸೇರಿಸಿರೋದು ಅಮ್ಮ ಅಂತ ಅನ್ಕೊಂಡಿದ್ದೆ, ಈಗ ನೀನೇ ಅಮ್ಮನ ಹತ್ರ ನನ್ನ ಸೇರಿಸ್ತೀನಿ ಅಂತಿದ್ಯಾ. ಥ್ಯಾಂಕ್ ಯು ಸುಬ್ಬು. ಮೇಡಮ್ ಇದು ನಿಮಗೆ ತಾಳಿ ಎಲ್ಲಿ ಸಿಕ್ತು ಮೇಡಮ್? ತಾಳಿ ಸುಬ್ಬು, ಅವತ್ತು ಮದುವೆ ಮನೆಯಲ್ಲಿ ನಾನು ಬೇಜಾರಲ್ಲಿದ್ದೆ. ಯಾರು ಮೇಡಮ್ ಅದು? ಯಾರು ಕೊಟ್ಟಿದ್ದು ನಿಮಗೆ? ಯಾರು ಅದು ಯಾರಂತಾನೆ ಗೊತ್ತಿಲ್ಲ ಸುಬ್ಬು. ನಾ ಮೊದಲನೇ ಸಲ ನೋಡಿದ್ದು ನಾನು. ಯಾರು ನೀವು? ಏನಾಗಬೇಕು ಸುಬ್ಬು? ಅಯ್ಯೋ ಸುಬ್ಬು, ಅವರು ನಿನ್ ಫೋಟೋ ತೋರಿಸಿದ್ರು ಸುಬ್ಬು. ಅವ್ರು ಹೇಳಿದ್ರು ಅವರು ನಿನ್ ಫ್ರೆಂಡು ಅಂತ. ಅವ್ರಿಗೆ ಮಾತು ಬರ್ತಾ ಇರ್ಲಿಲ್ಲ. ಅವರು ಫ್ಲವರ್ ಡೆಕೋರೇಷನ್ ಮಾಡಕ್ ಬಂದಿದ್ರು ಅಂತ ಹೇಳಿದ್ರು. ಅವರಾ ಮೇಡಮ್? ಹಾ. ಅತ್ತೆ, ಅದು ಅಡುಗೆ ಮನೆಯಲ್ಲಿ. ಶ್ರಾವಣಿ ಮೇಡಮ್ ಅವರೇ, ಇನ್ನು ಸ್ವಲ್ಪ ಪಾಯಸ ತಗೊಳ್ಳಿ. ನನಗ್ ಬೇಡ ಅದಕ್ಕೆ. ಮನೆಗೆ ಅತಿಥಿಗಳು ಬಂದಿದಾರಲ್ಲ, ಅವ್ರಿಗೆ ಕೊಡಿ, ಅವರೇ ತಗೊಳ್ಳಿ. ಓ, ನಾನು ಬಂದಿರೋ ವಿಚಾರನೇ ಮರ್ತೋಗ್ಬಿಟ್ಟೆ ನೋಡಿ ಆಂಟಿ. ಇಲ್ಲಿ ನೋಡಿ. ಶ್ರೀವಲಿ, ಇದು ನಮ್ಮನೆ ಕೀ ಅಲ್ವಾ? ಹೌದು ಆಂಟಿ, ಇದು ನಿಮ್ಮನೆ ಕೀನೆ.